27 ತಾಸು 27 ತಾಸು ಆದ್ಮೇಲೆ ನಮ್ಮ ದರ್ಶನ ಸಿಕ್ಕೈತಿ. ಅದಲ್ಲಿ ಸಿಗದಲ್ಲಿ ಫಸ್ಟ್ ಪಾಳೆ ನಮ್ಮ ದೋಸ್ತದ ಇರ್ತೈತಿ. ಸೊ ನಾವು ಈ ಟ್ರೈನಿಗೆ ಹೋಗ್ಬೇಕಿತ್ತ ಹರಿಪ್ರಿಯ ಎಕ್ಸ್ಪ್ರೆಸ್. ನಾವು ಚೆನ್ನೈ ಎಕ್ಸ್ಪ್ರೆಸ್ ಹೋಗ್ತೀವಿ, ಯಾಕಂದ್ರೆ ನೋಡ್ರಿ ಲೆಸ್ ತುಂಬಿರ್ತದೆ ರಶ್, ಭಾಳ ರಶ್ ಇರೋದಕ್ಕೆ ನಾವು ಆ ಟ್ರೈನ್ ಒಳಗೆ ಹೋಗ್ತಿಲ್ಲ, ಈ ಟ್ರೈನಿಗೆ ಹೋಗ್ತೀವಿ. ಇದು ತಿರುಪತಿಯಿಂದ 10 ಕಿಲೋಮೀಟರ್ ಮುಂದೆ ತರಬೇಕಂತೆ, ಯಾಕಂದ್ರೆ ತಿರುಪತಿ ಮಟ್ಟ ಹೋಗೋದಿಲ್ಲಿದೆ. ಅಲ್ಲೇ ಮುಂದೆ ನಿಲ್ಕೊಂಡು ಅಲ್ಲಿಂದ ಯಾವ್ದಾರ ಗಾಡಿ ತುಂಬ ಹೋಗಂತ ಐತೆ, ಯಾಕಂದ್ರೆ ನಿಂತಿಲ್ಲ ಬರಬರ ಒಂದು ತಾಸು ಹತ್ತುಂಟ ಇನ್ನೂ ಟ್ರೈನ್ ಹೋಗತ್ತಿಲ್ಲ. ಕರೆಕ್ಟ್ ಟ್ರೈನ್ 9:00 ಬಿಡ್ರಿ ಅಂತಂದ್ರೆ ಇಲ್ಲಿ ಮಟ್ಟಿ ಈಗ ಲೈಟ್ ಹಚ್ಚಾರ ಇವ್ರು, ಇಷ್ಟ ಲೈಟ್ ಸ್ವಲ್ಪ ಪ್ಯಾಸೆಂಜರ್ ಈಗ ಬರತ್ತಾರ. ಹಾ ನಾ ತಿರುಪತಿ ಬರ್ರಿ ಮುಂದಿನ ಎಲ್ಲ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್, ನೀವು ನೋಡತ್ತೀರಿ KM Vlogs. ಸೊ ಗಾಯ್ಸ್ ಈಗ ಜಸ್ಟ್ ನಮ್ದು ಟ್ರೈನ್ ಬಿಡ್ತಾ ಎಲ್ಲ ಹೋದೆ ತಿರುಪತಿ ಗೊತ್ತಿರ್ತೈತಿ, ಗೊತ್ತಿರ್ಬೋದಿಲ್ಲ. ಜಸ್ಟ್ ಟ್ರೈನ್ ಬಿಟ್ಟಾರ ಈಗ. ಸೊ ನೆಕ್ಸ್ಟ್ ಸ್ಟಾಪ್ ನಮ್ಮ ಗದಗ. ಸೊ ಈಗ ಊಟ ಗಿಟ ಎಲ್ಲ ಮಾಡ್ಕೊಂಡು ಇಲ್ಲೇ ಮಕ್ಕೊಂಡ್ಬಿಡ್ತೀವಿ ಈಗ. ಸೊ ಸೀದಾ ಬೆಳಗ್ಗೆ ಸಿಗ್ತೀವಿ ಬರೀ. ಈಗ ಜಸ್ಟ್ ನಮ್ಮ ಟ್ರೈನ್ ಬಿಡ್ತಾ ಎಲ್ಲೇ ಟ್ರಿಪ್ ಹೋದ್ರು ಒಬ್ಬ 4 ಮಂದಿ ಎಂಜಾಯ್ ಮಾಡತ್ತಿದ್ರು, ಒಬ್ಬ ಮಕ್ಕೊಂಡಿರ್ತಾನೆ ಅಂದರೆ ಟ್ರಿಪ್ ಒಂದು ಮಟನು ಅಲ್ಲಿ ನೋಡ್ರಿ. ಸದಾ ಇಲ್ಲಿ ಬಂದೇನಿ ಎಲ್ಲರೂ ಹೋಗ್ತಾರೆ, ಮಗು ಮಕ್ಕೊಂಡೈತ್ರಿ ಹುಲಿ. ಎಲ್ಲರೂ ಟ್ರಿಪ್ ಎಂಜಾಯ್ ಮಾಡಕ್ಕೆ ಬಂದರೆ ಮಗು ಮಲ್ಕೊಂಡಂಗೆ ಮಕ್ಕೊಂಡೈತಿ. The next day. ಸತತ ನಮ್ದು 11 ತಾಸು ಟ್ರೈನ್ ಜರ್ನಿ ಕಂಪ್ಲೀಟ್ ಮಾಡಿದ್ವಿ. ನಾವು ತಿರುಪತಿ ಇಳಿಬೇಕಿತ್ತು, ರೇಣುಗುಂಟ ಜಂಕ್ಷನ್ ಇಳಿದೀವಿ. ಯಾಕಂದ್ರೆ ಹರಿಪ್ರಿಯ ಎಕ್ಸ್ಪ್ರೆಸ್ ಒಳಗೆ ಫುಲ್ ರೇಸ್ ಇತ್ತು, ಮತ್ತು ರಿಸರ್ವೇಷನ್ ಒಬ್ರಿಗಾಗಿತ್ತು, ಇನ್ನೂ 4 ಮಂದಿ ಆಗಿರ್ಕಿಲ್ಲ. ಅದಕ್ಕೆ ನಾವೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ, ರೇಸ್ ಇಲ್ಲ ಅಂತ ಇದಕ್ಕೆ ಬಂದಿದ್ವಿ. ಸೊ ಈಗ ಬಸ್ ಹುಡುಗಂತ ತಿರುಪತಿ ಹೋಗಕ್ಕೆ ನೋಡ್ತಿರ್ಬೋದು ಇಲ್ಲಿ ಎಷ್ಟು ರೇಸ್ ಐತೆ ಅಂತಂದು. ಬಸ್ ಸ್ಟ್ಯಾಂಡಲ್ಲಿ ತಂದು ಗೊತ್ತಿಲ್ಲ, ನೀವು ಇಷ್ಟಪಟ್ಟ ನೋಡಿದ್ದೆ ಬ್ಯಾಗಿಂದ ರೇಸ್ ಇದು ಕ್ಯೂ. ಈಗ ಬ್ಯಾಗಿಗೆಲ್ಲ ಹಾಕಿದಾತ, ಈಗ ನಾಷ್ಟ ಮಾಡೋದೈತಿ, ಸೀದಾ ಮೆಟ್ಲ ಆಗ್ತೈತಿ. ನಮ್ಮ ಜೊತೆ ಮತ್ತೆ ಇಲ್ಲಿ ಅಣ್ಣಗಳು ಜಾಯ್ನ್ ಆದ್ರೆ ಮತ್ತೆ ಟೋಟಲ್ 9 ಮಂದಿ ಆದ್ವಿ. ಈಗ ಬರೀ ಹೋಗೋಣ. ನಮ್ಮ ಮನೆ ಮೆಟ್ಲ ಅಂತ ಸ್ಟಾರ್ಟ್ ಮಾಡಿದ್ವಿ ಈಗ. ಬೇಕಾ ಬೇಕಾ ಹ್ಯಾಪಿ ಬರ್ಡೇ ಟು ಯು. ನಮ್ಮ ಬರ್ಡೇ ಮರ್ಗಿತ್ತೇನಲ್ಲೇ ಸೊ 5 ಮಟ್ಟ ಕಂಪ್ಲೀಟ್ ಆಗೈತೆ. ಅದ್ರ ಪೂರ ನಮ್ದು $1,000 ಮಟ್ಟ ಕಂಪ್ಲೀಟ್ ಆದ್ವಿ ಈಗ. ಎಲ್ಲ ಮಾಡ್ಸ ಒಂದು ಲಿಫ್ಟ್ ಮಾಡಿಸ್ಬೇಕಂತ ಹೇಳಿದ್ವಿ. ಬಸ್ ಐತಲ್ಲ, ಬಸ್ಸಿಗೆ ಹೋಗಿ. ತಿರುಪತಿ ಬಂದ್ರೆ ಇದೊಂದು ಸ್ಪೆಷಲ್, ಇಲ್ಲಿ ಬಾಟಲ್ ನೀರು ಕೊಡಲ್ಲ, ಗ್ಲಾಸ್ ಬಾಟಲ್ ಕೊಡ್ತಾರೆ. ಇದನ್ನ ಕೊಡಬೇಕು. ಎಷ್ಟು ಕೊಟ್ಟಿರೋದು? 30 ರೂಪಾಯಿ. ಸಾಕಷ್ಟು ಗ್ಲಾಸ್ ಇಸ್ಕೊಂಡ್ರೆ ಇಲ್ಲಿ ನೀರು ಮಾತ್ರ ನೀರು ಟೇಸ್ಟ್ ಇರುತ್ತೆ, ಬೇರೆ ಏನು ಇರೋದಿಲ್ಲ. ಈ ಥರ ಗ್ಲೂಕೋಸ್ ಕೊಡ್ತಾರೆ ಇಲ್ಲಿ ತಿರುಪತಿ. ಇಲ್ಲಿ ಇಂಥ ಒಂದು ಬಾಟಲ್ ಕೊಡ್ರಿ, ಅದ್ರೊಳಗೆ ಮಿಕ್ಸ್ ಮಾಡ್ಕೊರಿ ಹಿಂಗೆ ಆರಾಮ. ಫ್ರೀ ಒಳಗೆ ಗ್ಲೂಕೋಸ್ ಸಿಗ್ತೈತಿ ಇಲ್ಲಿ. ಇಲ್ಲೆಲ್ಲ 50-100 ರೂಪಾಯಿ ಕೊಟ್ಟು ತೊಗೊಳತ್ತಾರೆ ನಮ್ಮ ಫ್ರೀ ಒಳಗೆ. ನಾವು ನೀರಿಗೆ ಅಷ್ಟು ರೊಕ್ಕ ಕೊಟ್ಟಿವಿ ಇಲ್ಲಿ. ಇಲ್ಲಿ ಬಂದು ಎಲ್ಲಾರು ಮನೆ ಕಟ್ಟಾತಾರ ನೋಡ್ರಿ. ಇಲ್ಲೇ ನಮ್ಮ ಮನೆ ಕಟ್ಟಿದ್ರೆ ಲಘು 1 ವರ್ಷ ಮನೆ ಹಾಕೈತಂತ ಇವ್ ಹೇಳಾತ ನೀವು. ಟೇಸ್ಟ್ ಹೆಂಗೈತಿ? ತಿರುಪತಿ ಚುಮ್ಮರಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪವನ್ ಅಮರ್ಗುಳೆ. ಇಲ್ಲಿ ತಿರುಪತಿಯಾಗ ಹೊಟ್ಟೆ ಭಾಳ ಹಚ್ತಿದ್ದಕ್ಕೆ ನಮ್ಮ ಹುಡುಗ ಕಾರ್ತಿಕ್ ಚುಮ್ಮರಿ ತಿನ್ನೋಣಂದ. ಬರ್ರಿ ಚುಮ್ಮರಿ ತೊಗೊಂಡ ಟೇಸ್ಟ್ ಹೆಂಗದಾವ ಅಂತ ನೋಡೋಣ. ಹೆಂಗದಾವಪ್ಪ ಟೇಸ್ಟ್? ಒಂಥರ ಚುಮ್ಮರಿ ತೋರುತ್ತೆ ನೋಡ್ರಿ. 30 ರೂಪಾಯಿ ರೀ ಇಷ್ಟಕ್ಕೆ. ನಮ್ಮ ಹುಬ್ಳ್ಯಾಗೆಲ್ಲ 10 ರೂಪಾಯಿ. ತಿರುಪತಿ ಏನೈತಿ ತುಟ್ಟಿ. ಕಾಲೇಜ್ ಅಂದ್ರು ಗೋವಿಂದ, ಅಟೆಂಡೆನ್ಸ್ ಅಂದ್ರು ಗೋವಿಂದ, ಬ್ಯಾಕ್ಲಾಕ್ ಆದ್ರು ಗೋವಿಂದ, ಎಲ್ಲಾದ್ರಾಗೂ ಗೋವಿಂದ ಗೋವಿಂದ ಗೋವಿಂದ.
ಹೆಸರೇನು ಕೇಳೋಣ ಅಂದ್ರದ್ದು ಎಲ್ಲಿ ಅದೇ ಇವತ್ತು ಶನಿವಾರ ಒಂದಿತ್ತು ಇಲ್ಲಿ ಹನುಮಪ್ಪದಾನ ಎಲ್ಲ ಸಾಮಾಡ್ಕೊಂಡು ಹೊಂಟಿದ್ದೀವಿ. ನುಗ್ಗಿಕೆರೆ ಹೋದ್ ಕ್ಯಾನ್ಸಲ್ ಆಯ್ತು ಇವತ್ತು. ಇವನು ನುಗ್ಗಿಕೆರೆ ಹೋದ್ ಕ್ಯಾನ್ಸಲ್ ಆಯ್ತು ಇವತ್ತು. ಅದಕ್ಕೆ ತಿರುಪತಿ ಬಂದ್ಬಿಟ್ಟೇವಿ. ಇದು ಮಾತ್ರ ಮಸ್ತ್ ಐತ್ರಿ ಇಲ್ಲಿ ಗುಡಿ. ಸೊ ಇನ್ನೂ 4 ಕಿಲೋಮೀಟರ್ ನಾವು ಹಿಂಗೆ ನಡ್ಕೊಂತಾನೆ ಹೋಗ್ಬೇಕು. ಎಲ್ಲಾರು ನಡ್ಕೊಂತಾನೆ ಹೊಂಟಾರ ಇಲ್ಲಿ. ಈ ಕಡೆ ನೋಡ್ರಿ ಹಂಗೆ ಪಂಗೆ ಹುಚ್ಬಿಟ್ಟಾರ ಇವ್ರು. ಈ ಕಡೆ ಸ್ವಲ್ಪ ನೆಳ ಐತೆ, ಆ ಕಡೆ ಎಲ್ಲ ಬಿಸಿಲು ಐತಿ. ಸೊ ನಾವು ಸ್ವಲ್ಪ ನೆಳಾಗ ಹೊಂಟಿವಿ. ಸೊ ಫೈನಲಿ ನಮ್ದು 3550 ಸ್ಟೆಪ್ಸ್ ಕಂಪ್ಲೀಟ್ ಆದ್ವ. ಸೊ ಈಗ ಹೋಗ್ಬೇಕು, ರೂಮ್ ಗೀಮ್ ಹಿಡ್ಕೋಬೇಕು. ರೂಮ್ ಗೀಮ್ ಎಲ್ಲ ಬುಕ್ ಮಾಡ್ಕೊಂಡು ಸಿಗ್ತೇವೆ ಮರಿ ಒಮ್ಮೆ. ಸೊ ಗೈಸ್ ಫೈನಲಿ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಟೋಟಲ್ 3550 ಸ್ಟೆಪ್ಸ್. ನಮ್ಮ ಹುಡುಗರೆಲ್ಲ ಫುಲ್ ಕಂಪ್ಲೀಟ್ ಮಾಡಿ ರೆಸ್ಟ್ ಮಾಡಕ್ ಕುಂತಾರೆ. ಅಂತೂ ಕಂಪ್ಲೀಟ್ ಮಾಡಿದ್ವಿ. 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. 1 ಗಂಟೆ ಅಂದ್ರೆ ಮುಗ್ದೈತಿ. ಬಾಯ್. ಭಾಳ ಕೆಟ್ಟ ಕಾಲು ನುಸಾತಾವ್ರಿ ಹೇಳಿ. ಭಾಳ ಕೆಟ್ಟ ಕಾಲು ನುಸಾತಾವ್ರಿ. ಫುಲ್ ಸ್ಟೆಮಿನ ಒಳಗೆ ಬಂದಿವಿ. ಸೊ ಬ್ಯಾಗಿಗೆಲ್ಲ ಕ್ಯಾರಿ ಮಾಡಿದತ್ತಿಗೆ. ಸೊ ಈಗ ಹೋಗ್ಬೇಕು. ರೂಮ್ ಬುಕ್ ಮಾಡ್ಬೇಕು. ಅಲ್ಲಿ ರೂಮಿಗೆ ಪಾಳೆ ಹಚ್ಬೇಕು. ಪಾಳೆ ಗಿಳೆ ಹಚ್ಚಿ ರೂಮ್ ಹುಡ್ಕೊಂಡು ಒಮ್ಮೆ ಶಿವನಂತ ಬರೀ ರೂಮ್ ಕಡೆ ಒಂದು ಹೋಮ್ ಟೂರ್ ಕೊಡ್ತೀನಿ ಕಂಪ್ಲೀಟ್ ಆಗಿ. ವಿಸಿಟ್ ಮಾಡಕ್ ವೇಟ್ ಮಾಡ್ರಿ. ಗಾಂಧೀಜಿ ಸತ್ತವನು ಗಾಂಧೀಜಿ ಸತ್ತ ದಿನ ಆತಿ. ಇಲ್ಲಿ ಮತ್ತೆ ತುತಿ ಹುಟ್ಟಿ ಒಂದನ್ರಿ ಇಲ್ಲಿ ನೋಡ್ರಿ. ಇಲ್ಲಿ ರೂಮ್ ಸಂಬಂಧ ಹೊರಡೋದಾಗ್ಬಿಟ್ಟೈತಿ. ರೂಮ ಸಿಗತ್ತಿಲ್ಲ ಇಲ್ಲಿ. ಫುಲ್ ಕ್ರೌಡ್ ಐತಿ. ಎಲ್ಲ ರೂಮ್ ಸೋಲ್ಡ್ ಔಟ್ ಆಗ್ಯಾವಂತ. ಅವ್ರಿವ್ರಿಗೆ ಪರಿಚಯ ಮೇಲೆ ಫೋನ್ ಹಚ್ಕೊಂಡು ನಾವು ಕೇಳತ್ತೀವಿ. ಅದು ಕೆಲಸ ಆಗತ್ತಿಲ್ಲ. ನೋಡೋಣ ಏನಾಕೈತಿ ಏನೇನು ಅಂತಂದು. ರೂಮ್ ಇಲ್ಲ ಅವ್ರು ಹೊರ ಮುಕ್ಕೋದಾಕೈತಿ. ಪೂರಾ ಏನು ಮಾಡೋದಾಕೈತಿ ಗೊತ್ತಿಲ್ಲ. ಸೊ ಫೈನಲಿ 4-5 ತಾಸು ಆದ್ಮೇಲೆ ನಮ್ಮ ರೂಮ್ ಸಿಕ್ತೆ. ಸೊ ಇಲ್ಲಿ ನಮ್ಮ ನಂಬರ್ ಬರ್ತೈತಿ. ಅಲ್ಲಿ ಡಿಸ್ಪ್ಲೇ ಆಕೈತೆ ಅಂತದ್ದು. ನೀವು ಅದನಲ್ರಿ ಈಟ್ ಸಂಧ್ಯಾಗ ಹೋಗಿ ತೊಗೊಂಬಂದಾನ. ಹಂಗ ಮಾಡಿ ತೊಗೊಂಬಂದಾನ. ಈಟ್ ಸಂಧ್ಯಾಗ ಹೋಗಿ ಜಗಳ ಭಾಳ ಆಗ್ಯಾವ ಇಲ್ಲಿ. ಭಾಳ ಕೆಟ್ಟ ಭಾಳ ಜಗಳ ಆಗ್ಯಾವ. ಬಟ್ ಫೈನಲಿ ಸಿಕ್ತ. ಇವಂಗ ಕ್ರೆಡಿಟ್ ಹೋಗ್ಬೇಕಿದೆ. ಯಾಕಂದ್ರೆ ಈ ಸಂಧ್ಯಾ ಹೋಗ್ಯಾನ್ರಿ ಪಾಪ. ಸೊ ಬಡ ರೂಮಿಗೆ ಹೋಗೋಣ. ಇಲ್ಲಿ ಇನ್ನೊಂದು ಏನ್ ಸಿನ್ರಿಪ್ಪ ಅಂತಂದ್ರೆ ಲಾಡ್ಜು ಇಲ್ಲ, ಪ್ರೈವೇಟ್ ರೂಮ್. ತಿರುಪತಿಗೆ ಇವ್ರದ ಒಂದೇ ತಿರುಪತಿ ಐತೆ ಮಾಡ್ತಾರಿಪ್ಪ ಇಲ್ಲಿ. ಏನ ಒಟ್ಟ ವಿಚಿತ್ರ ಐತಿ. ಮೊದಲೇ ರೂಮ್ ಬುಕ್ ಮಾಡ್ಕೊಂಬರಿ. ಆನ್ಲೈನ್ದಾಗ ವೆಬ್ಸೈಟ್ ಒಳಗೆ ಎಲ್ಲ ಸಿಗ್ತೈತಿ. ಸೊ ಮುಂದೆ ಏನಾಕೈತಿ ಅದಲ್ಲಿ ಸಿಗತ್ತೆ. ಅಲ್ಲಿ ಫಸ್ಟ್ ಪಾಳೆ ನಮ್ಮ ದೋಸ್ತದ ಇರ್ತೈತಿ. ಇಲ್ಲ ನೋಡ್ರಿ ಸದ್ಯ ಇಲ್ಲಿ ಪ್ರಸಾದ್ ಕೊಡತ್ತಾರ. ಅವನ್ನ ಫಸ್ಟ್ ಪಾಳೆ ಐತಿ ಇಲ್ಲಿ. ಪಾಪ ನಮ್ಮ ಸಂಬಂಧ ಪ್ರಸಾದ ತರಕತ್ತಾರ. ರೂಮಿಗೆ ಎಂಟ್ರಿ ಆದ್ವಿ. ಈ ರೂಮ್ ಸಂಬಂಧ 5ರಿಂದ 6 ತಾಸು ಕಟ್ಟಿರಿಪ್ಪ. ನೋಡ್ರಿ ಈ ರೂಮ್ ಹೆಂಗ್ ಚೊಕ್ಕ ಐತಿ. ಗೀಸರ್ ಎಲ್ಲ ಐತಿ. ಇದೊಂದು ರೂಮ್ ಎದಕ್ಕೆ ಕೊಟ್ಟಾರ, ಎದಕ್ಕೆ ಕೊಟ್ಟಾರ ಅಂತ ಗೊತ್ತಿಲ್ಲ. ಏನಿಲ್ಲ ಇಲ್ಲಿ. ಸೆಕ್ಸ್ ಐತಿ ರೂಮ್. ಏನಂದ್ರೆ ಬಡ ಫ್ರೆಶ್ ಅಪ್ ಆಗ್ಬೇಕು. ಏನಾಗುತ್ತೆ ಗೊತ್ತಿಲ್ಲ. ಬ್ಲ್ಯಾಂಕ್ ಒಳಗದೀನಿ. ಏನಾಗೈತಿ ಅಪ್ಡೇಟ್ ಒಳಗೆ ಕೊಡ್ತೀನಿ. ಬಾಯ್. 2 hours later. ಸೊ ಚೊಕ್ಕ ರೆಡಿ ಆಗ್ಬಿಟ್ಟೇವ್ ಎಲ್ಲಾರು. ಫುಲ್ ಲುಂಗಿ ಹಾಕೊಂಡ. ಇಲ್ಲಿ ನೋಡ್ರಿ ಎಲ್ಲಾರು ಲುಂಗಿ ಹಾಕೊಂಡಾರ. ಸೊ ಇವ್ರ ಪ್ಯಾಂಟ್ ಅವರು ಪ್ಯಾಂಟ್ ಹಾಕೊಂಡಾರ. ಇವ ಹಾಕೊಂಡ ಲುಂಗಿ. ನಮ್ದು ಐತಿ ಸ್ವಲ್ಪ ಚಲೋ. ಅವಂಗೂ ತೋರಿಸ್ತೇನೆ ಬರೀ ಎಲ್ಲ ನಂದ್ರ ತೆಳಗತಾನವ. ಸೊ ರೂಮಿಂದ ಚೆಕ್ಔಟ್ ಮಾಡತ್ತೀವಿ. ಸೀದಾ ದರ್ಶನಕ್ಕೆ ಹೋಗ್ತೀವಿ ಫಸ್ಟ್. ಊಟ ಮಾಡಿ ದರ್ಶನಕ್ಕೆ ಹೋಗ್ಬಿಡ್ತೀವಿ. ಯಾಕಂದ್ರೆ ಪಾಳೆ ಭಾಳ ಲೇಟ್ ಇರ್ತದೆ. ಸೊ ಹೋಗೋಣಂತ ಏನೇನಾಕೈತಿ ಏನಂತ ನೋಡೋಣಂತ ಬರೀ ಹೋಗಿ. ಸೊ ನಮ್ದು ದರ್ಶನ ಸ್ಟಾರ್ಟ್. ಸೊ ದರ್ಶನ ಸ್ಟಾರ್ಟ್ ಆಗೈತಿ. ಎಷ್ಟು ಗಂಟೆಗೆ ಅಂತಂದ್ರೆ 11:50ಕ್ಕೆ. ಎಷ್ಟು ಗಂಟೆ ಮುಗಿತೈತೆ ಅಂತಂದ ಫೋನಲ್ಲಿ ಒಳಗೆ ಹೋಗ್ತೈತಿ. ಈಗ ನಮ್ಗೆ ಫೋನ್ ಎಷ್ಟು ಒಳಗ ಆಗುದಿಲ್ಲ. ಈ ಫೋನ್ ಒಳಗೆ ಕೊಟ್ಟಿರ್ತೀವಿ. ವಾಪಸ್ ದರ್ಶನ ಮುಗಿಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಟೈಮ್ ಎಷ್ಟು ಹೇಳಿದೆ ಹೇಳ್ತೀನಿ. ಸೊ ಏನಾಗಿತ್ರಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಪಾಳೆ ದಬಾಸೈತಿ. ಎಲ್ಲಾರು ಇಲ್ಲೇ ಮುಗ್ಕೊಂಡಾರ. ಅಲ್ಲೊಂದು ತಡಪತ್ರಿ ಹಟ್ಕೊಂಡ್ ಬಂದಿವಿಲ್ರಿ. ಈ ತಡಪತ್ರಿ ಹಾಸ್ಕೊಂಡ್ ಸುಮ್ ಮಕ್ಕೊಂಡ್ಬಿಡ್ತೀವಿ. ಬೆಳಗ್ಗೆ 9 ಜನ ಇದ ತಡಪತ್ರಿ 9 ಜನ ಮಕ್ಕಳಾತಾರ್ರಿ. ಬೆಳಗ್ಗೆ 6 ಗಂಟೆ ಮಟ್ಟ ಇಲ್ಲಿಂದ ಬಿಡುಗಲ್ ಅಂತಂದ ಅಂದಾರ. ಸುಮ್ ಇಲ್ಲೇ ಮಕ್ಕೊಂಡ್ಬಿಡ್ತೀವಿ ನಾವು. ನಮ್ ಸದಾನಂದ ಅವ್ರ ನೋಡಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಕರಿಕಂಬಳಿ ಬುಡ. ಸೊ ಗೈಸ್ ಗುಡ್ ನೈಟ್ ಟ್ರಿಪ್. ಬೆಳಗ್ಗೆ ಸಿಗ್ತೇವೆ. ಬಾಯ್ 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 ಬಾಯ್. ಸೊ ಫೈನಲಿ ನಮ್ಮ ದರ್ಶನ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ದರ್ಶನ ಯಾವಾಗ ಮುಗಿತ್ರಿಪ್ಪ ಅಂತಂದ್ರೆ ನಾವು ಶನಿವಾರ 11:50 ಪಾಳೆ ಹಚ್ತವ್ರೆ. ಸೋಮವಾರ ಬೆಳಗ್ಗೆ 1:30 ಮುಗಿದೈತೆ. ಬರಬ್ಬರ ಏನಿಲ್ಲ ಅಂದ್ರು 26 ತಾಸು ಆಗೈತ್ರಿ ನಮ್ಮ ದರ್ಶನ. ಎದಕ್ಕೆ ಇಷ್ಟ ಆಗೈತ್ರಿಪ್ಪ ಅಂತಂದ್ರೆ ಲಾಸ್ಟ್ 1 ವರ್ಷದಿಂದ ತಿಮ್ಮಪ್ಪನ ದರ್ಶನ 24 ತಾಸು ಆಗಬೇಕಂತಂದ್ರೆ ಬಂದೈತಂತ್ರಿಪ್ಪ. ಅಂದ್ರೆ ಕ್ರೌಡ್ ಭಾಳ ಆಗೈತಲ್ರಿ. ಶ್ರಾವಣ ಒಂದಿತ್ತು. ಇಷ್ಟೊತ್ತು ಬರ್ತಾನ ವೇಟ್ ಮಾಡಿ ದರ್ಶನ ತಗೊಂಡ್ವಿ. ಸೊ ನೀವು ಯಾರ ಏನಾರ ಬರತ್ತಿದ್ರೆ ಪ್ಲೀಸ್ ಹೇಳತ್ತೀನಿ 3-4 ತಿಂಗಳಿಂದ ಮುಂಚೆನ ಬುಕ್ ಮಾಡ್ಕೊರಿ. ಇಲ್ಲ ಅಂದ್ರೆ ಸ್ಟೆಪ್ಸ್ ಬರತ್ತಿದ್ರೆ ಬೆಳಗಿನ ಜಾವ 3 ಗಂಟೆಗೆ ಟೋಕನ್ ಕೊಡ್ತಾರಂತ. ಅದನ್ನ ತಗೊಂಡ್ ಬರ್ರಿ. ನಾವು ಟೋಕನ್ ಮಿಸ್ ಮಾಡ್ಕೊಂಡಿವಿ ಅಲ್ಲಿ. ಇಷ್ಟ ಹೇಳಕ್ ಬಯಸ್ತೀನಿ.
ಮುಂದಿನ ತಿಂಗಳು ಸೆಪ್ಟೆಂಬರ್ 30ನೇ ತಾರೀಕಿಂದ ಹಿಡ್ಕೊಂಡು ಅಕ್ಟೋಬರ್ 15ನೇ ತಾರೀಕು ಮಟ್ಟ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆ ಅಂತ ಒಂದು ಪ್ಯಾಕೇಜ್ ಆರ್ಗನೈಸ್ ಮಾಡತ್ತಾರೆ. ಜಸ್ಟ್ ನಿಮಗೆ 35,000 ಒಳಗೆ ಚಾರ್ಧಾಮ ಯಾತ್ರೆ ಕಂಪ್ಲೀಟ್ ಮಾಡ್ಕೊಡತ್ತಾರೆ. ಚಾರ್ಧಾಮ ಯಾತ್ರೆ ಒಳಗೆ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ, ಯಮುನೋತ್ರಿ ಇನ್ಕ್ಲೂಡ್ ಆಕೈತಿ. ಸೊ ನೀವೇನು ಕೆಲಸ ಮಾಡೋಂಗಿಲ್ಲ, ನಿಮ್ಮೊಂದು ಬ್ಯಾಗ್ ತೊಗೊಂಬರ್ರಿ, ಅಷ್ಟೇ ಉಳಿದಿದ್ದಲ್ಲ ಅವ್ರು ನೋಡ್ಕೋತಾರೆ. ಸೊ ಇನ್ನು ಯಾಕೆ ವೇಟ್ ಮಾಡತ್ತೀರಿ, ನಿಮ್ಮ ಪ್ಯಾಕೇಜ್ ಬಡ ಬುಕ್ ಮಾಡ್ಕೊರಿ, ನಿಮ್ದು ಬುಕ್ ಕನ್ಫರ್ಮ್ ಮಾಡ್ಕೊರಿ. ಸೊ ಮತ್ತೊಂದೇನು ಸೀನ್ ಆಗೈತ್ರಿಪ್ಪ ಅಂತಂದ್ರೆ ನಮ್ದು ಟ್ರೈನ್ ಮಿಸ್ ಆಗ್ಬಿಟ್ಟೈತಿ. ಸೊ ಬೆಳಗ್ಗೆ 6 ಗಂಟೆ ಮಟ್ಟ ಇಲ್ಲೇ ಕುಂತು ಇಲ್ಲೇ ಕಾಯ್ಬೇಕೀಗ. ಅಲ್ಲಿ ನೋಡಿದ್ರೆ ರೂಮ್ ಸಿಗ್ಲಿಲ್ಲ. 27 ತಾಸು ಜರ್ನಿ ಇದು ದರ್ಶನ ಆತಂದು. ಈಗ ನೋಡಿದ್ರೆ ಟ್ರೈನ ಮಿಸ್ ಆಗೈತಿ, ಏನು ಮಾಡೋಕ್ಕಾಗಲ್ಲ. ಸೊ ಈ ಬ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಭಾಳ ಕ್ರಿಟಿಕಲ್ ಆಗೈತಿ ಇದು ನಮ್ದು ಟ್ರಿಪ್. ಈ ಟ್ರಿಪ್ಪಿಂದ ಆಗ್ತಿದ್ದಿಲ್ಲ ನಿಮ್ದು ವಿಡಿಯೋ ಒಳಗೆ ಹಾಕಿನಿ. ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ ನಾನು. ಈ ಬ್ಲಾಗ್ ನಿಮ್ಗೆ ಏನಾರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂತ ಹಿಂಗೆ ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.